Two capacitors of 3 microfarad and 6 microfarad are connected in series and a potential difference of 900 volt is applied across the combination. They are then disconnected and reconnected in parallel. The potential difference across the combination is. ಇಲ್ಲಿ ನಮಗೆ ಎರಡು ಕೆಪಾಸಿಟರ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅವೆರಡನ್ನು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದ್ದಾರೆ ಅಂತ ಕೂಡ ಹೇಳಿದ್ದಾರೆ. ನಂತರ ಈ ಕಾಂಬಿನೇಷನ್ ನ 900 ವೋಲ್ಟ್ ಸಪ್ಲೈ ಕನೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನಾವು ಮೊದಲನೇ ಕೆಪಾಸಿಟರ್ ನ C1 ಅಂತ ಕರೆದುಕೊಳ್ಳೋಣ. ಅದರ ಕೆಪಾಸಿಟೆನ್ಸ್ 3 ಮೈಕ್ರೋಫ್ಯಾರಡ್. ಎರಡನೇ ಕೆಪಾಸಿಟರ್ C2, ಅದರ ಕೆಪಾಸಿಟೆನ್ಸ್ 6 ಮೈಕ್ರೋಫ್ಯಾರಡ್. ಈ ತರದ ಕಾಂಬಿನೇಷನ್ ಅಲ್ಲಿ ನಮ್ಗೆ ಗೊತ್ತಿರೋ ಮಾಹಿತಿ ಏನು ಅಂದ್ರೆ ಚಾರ್ಜ್ ಸ್ಟೋರ್ಡ್ ಬೈ ದಿ ಕೆಪಾಸಿಟರ್ಸ್ ಆರ್ ಸೇಮ್. ಅಂದ್ರೆ ಸೀರೀಸ್ ಕಾಂಬಿನೇಷನ್ ಅಲ್ಲಿ ಚಾರ್ಜ್ ಸ್ಟೋರ್ಡ್ ಬೈ ಇಂಡಿವಿಜುವಲ್ ಕೆಪಾಸಿಟರ್ಸ್ ಇಸ್ ಸೇಮ್. ಮತ್ತೆ ವೋಲ್ಟೇಜ್ ಅಕ್ರಾಸ್ C1 ನ ನಾನು V1 ಅಂತ ಕರೆದುಕೊಳ್ತೀನಿ. ವೋಲ್ಟೇಜ್ ಅಕ್ರಾಸ್ C2 ನ ನಾನು V2 ಅಂತ ಕರೆದುಕೊಳ್ತೀನಿ. ಇಲ್ಲಿ ವೋಲ್ಟೇಜಸ್ ಹೇಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅನ್ನೋದು ನೀವು ತಿಳ್ಕೊಳ್ಬೇಕು. In series combination, voltage across a given capacitor is inversely proportional to its capacitance ಅಂತ ಹೇಳ್ತೀವಿ. ಅಂದ್ರೆ ನೀವು V1 by V2 ತಿಳ್ಕೊಳ್ಬೇಕು ಅಂದ್ರೆ ಏನನ್ನ ಸಾಲ್ವ್ ಮಾಡಬೇಕಾಗತ್ತೆ ನೀವು C2 by C1. ಸೊ C2 6 ಮೈಕ್ರೋಫ್ಯಾರಡ್ ಇದೆ, C1 3 ಮೈಕ್ರೋಫ್ಯಾರಡ್ ಇದೆ, ಹಾಗಾಗಿ ಉತ್ತರ 2 ಅಂತ ಬರುತ್ತೆ. ಇದೇನ್ ಇಂಪ್ಲೈ ಮಾಡುತ್ತೆ ಅಂದ್ರೆ V1 is equal to 2 times V2 ಅಂತ ಹೇಳ್ತು. ಇದನ್ನ ಇಕ್ವೇಶನ್ 1 ಅಂತ ಕರೆದುಕೊಳ್ಳೋಣ. ಇನ್ನೊಂದು ಇಕ್ವೇಶನ್ ನಮ್ಗೆ ಬರುತ್ತೆ, ಏನದು ಅಂದ್ರೆ ವೋಲ್ಟೇಜ್ ಅಕ್ರಾಸ್ ಫಸ್ಟ್ ಕೆಪಾಸಿಟರ್ ಪ್ಲಸ್ ವೋಲ್ಟೇಜ್ ಅಕ್ರಾಸ್ ಸೆಕೆಂಡ್ ಕೆಪಾಸಿಟರ್ ಏನ್ ಕೊಡ್ಬೇಕು, ನಮಗೆ ಅಪ್ಲೈಡ್ ವೋಲ್ಟೇಜ್ ಕೊಡ್ಬೇಕು. ಇದನ್ನ ನಾನು ಇಕ್ವೇಶನ್ 2 ಅಂತ ಕರೆದುಕೊಳ್ತೀನಿ. ಇವೆರಡನ್ನೂ ಸಾಲ್ವ್ ಮಾಡಿದ್ರೆ ಇಕ್ವೇಶನ್ 1 ಮತ್ತೆ ಇಕ್ವೇಶನ್ 2 ನ ಸಾಲ್ವ್ ಮಾಡಿದ್ರೆ ನಂಗೆ V1 600 ವೋಲ್ಟ್ ಅಂತ ಬರುತ್ತೆ, V2 300 ವೋಲ್ಟ್ ಅಂತ ಬರುತ್ತೆ. ಈಗ ನೀವು ಗಮನಿಸಿ Q1 ನಾವು ಚಾರ್ಜ್ ಸ್ಟೋರ್ಡ್ ಬೈ ಕೆಪಾಸಿಟರ್ಸ್ ಏನಂತ ಬರೀತೀವಿ, ಕೆಪಾಸಿಟೆನ್ಸ್ ಇಂಟು ವೋಲ್ಟೇಜ್ ಅಕ್ರಾಸ್ ಇಟ್. ಕೆಪಾಸಿಟೆನ್ಸ್ C1 ಇಂಟು ವೋಲ್ಟೇಜ್ ಅಕ್ರಾಸ್ ಇಟ್. ಇದನ್ನು ಸಾಲ್ವ್ ಮಾಡಿ C1 3 ಮೈಕ್ರೋಫ್ಯಾರಡ್ ಇದೆ, V1 600 ವೋಲ್ಟ್ ಇದೆ. ಸೊ 3 ಇಂಟು 600 ಎಷ್ಟಾಯ್ತು, ನಂಗೆ 1800 ಮೈಕ್ರೋ ಕೂಲಂಬ್ ಆಯ್ತು. ಅದೇ ತರ Q2 ಏನ್ ಬರೀಬಹುದು ನಾವು C2 V2. C2 6 ಮೈಕ್ರೋಫ್ಯಾರಡ್ ಇದೆ, V2 300 ವೋಲ್ಟ್ ಇದೆ. ಇವೆರಡನ್ನು ಮಲ್ಟಿಪ್ಲೈ ಮಾಡಿದ್ರೆ ನನಗೆ ಮತ್ತೆ 1800 ಮೈಕ್ರೋ ಕೂಲಂಬ್ ಬಂತು. ಸೊ ನಾವು ಕಂಡುಹಿಡಿದಿರೋ ವೋಲ್ಟೇಜಸ್ ಏನಿದೆ ಅದು ಕರೆಕ್ಟ್ ಇದೆ ಅಂತ ಇದು ಕನ್ಫರ್ಮ್ ಮಾಡ್ತಾ ಇದೆ. ಸೊ ಈಗ ಅವ್ರೇನು ಕೊಟ್ಟಿದ್ದಾರೆ ಅಂದ್ರೆ ಬ್ಯಾಟರಿ ಇಸ್ ರಿಮೂವ್ಡ್. ಓಕೆ, ಸೊ ಅವಾಗ ನಮ್ಮ ಹತ್ರ ಇಂಡಿವಿಜುವಲ್ ಕೆಪಾಸಿಟರ್ಸ್ ಈ ತರ ಇದೆ, ಕನೆಕ್ಷನ್ಸ್ ನ ರಿಮೂವ್ ಮಾಡಿದೀವಿ ಅಂತ ಹೇಳ್ತಾ ಇದ್ದಾರೆ. ಸೊ ಇದು C1, ಇದು C2. ಇದರಲ್ಲಿ ನನಗೆ ಚಾರ್ಜ್ ಎಷ್ಟಿದೆ, 1800 ಇದೆ ಮೈಕ್ರೋ ಕೂಲಂಬ್. ಇಲ್ಲಿ ಚಾರ್ಜ್ ಎಷ್ಟಿದೆ, 1800 ಮೈಕ್ರೋ ಕೂಲಂಬ್ ಇದೆ. ಮತ್ತೆ ವೋಲ್ಟೇಜಸ್ ಅಕ್ರಾಸ್ ದಿ ಕೆಪಾಸಿಟರ್ ಅದು ಕೂಡ ಹಾಗೆ ಉಳ್ಕೊಂಡಿರುತ್ತೆ. ವೋಲ್ಟೇಜ್ ಇದು ಎಷ್ಟಿದೆ, 600 ವೋಲ್ಟ್. ಸೆಕೆಂಡ್ ಕೆಪಾಸಿಟರ್ ಅಕ್ರಾಸ್ ವೋಲ್ಟೇಜ್ ಏನಿದೆ, 300 ವೋಲ್ಟ್. ಈಗ ಇದನ್ನ ಪ್ಯಾರಲಲ್ ಅಲ್ಲಿ ಮತ್ತೆ ಕನೆಕ್ಟ್ ಮಾಡಿದ್ರೆ ಆವಾಗ ವೋಲ್ಟೇಜ್ ಅಕ್ರಾಸ್ ದಿ ಕಾಂಬಿನೇಷನ್ ಏನಿರುತ್ತೆ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನಾನು ನಿಮ್ಗೆ ನೇಮಿಂಗ್ ಕೊಡ್ತೀನಿ ಅರ್ಥ ಮಾಡಿಸೋದಕ್ಕೋಸ್ಕರ. AB ಅಂತ ಇಟ್ಕೊಳ್ಳೋಣ, ಎಂಡ್ಸ್ ಆಫ್ ಕೆಪಾಸಿಟರ್ C2 ನ CD ಅಂತ ಇಟ್ಕೊಳ್ಳೋಣ. ನಾನಿವಾಗ A ನ C ಕನೆಕ್ಟ್ ಮಾಡಿ B ನ D ಕನೆಕ್ಟ್ ಮಾಡಿದ್ರೆ ಅಂದ್ರೆ ಪಾಸಿಟಿವ್ ಪ್ಲೇಟ್ ಆಫ್ ಫಸ್ಟ್ ಕೆಪಾಸಿಟರ್ is connected to positive plate of second capacitor and negative plate of first capacitor is connected to negative plate of second capacitor. Positive plate ನ ಪಾಸಿಟಿವ್ ಗೆ, ನೆಗೆಟಿವ್ ಪ್ಲೇಟ್ ನ ನೆಗೆಟಿವ್ ಗೆ ಕನೆಕ್ಟ್ ಮಾಡಿದ್ರೆ ಏನಾಗುತ್ತೆ, ನಾವು ಈ ತರದೊಂದು ಕಾಂಬಿನೇಷನ್ ನೋಡ್ತೀವಿ. ಈಗ ಇದರ ಅಕ್ರಾಸ್ ವೋಲ್ಟೇಜ್ ಎಷ್ಟು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ಇಲ್ಲೇನ್ ಮಾಡಿದೀವಿ, ಪಾಸಿಟಿವ್ ಪ್ಲೇಟ್ ನ ಪಾಸಿಟಿವ್ ಕನೆಕ್ಟ್ ಮಾಡಿದೀವಿ, ನೆಗೆಟಿವ್ ಪ್ಲೇಟ್ ನ ನೆಗೆಟಿವ್ ಕನೆಕ್ಟ್ ಮಾಡಿದೀವಿ. ಈ ತರ ಸಂದರ್ಭದಲ್ಲಿ
ಚಾರ್ಜಸ್ ಏನಿದೆ ಅದು ಹಾಗೆ ಉಳ್ಕೊಳ್ಳುತ್ತೆ. ಮೊದಲನೇ ಕೆಪಾಸಿಟರ್ 1800 ಮೈಕ್ರೋಕೂಲಮ್ ಇದೆ, ಎರಡನೇ ಕೆಪಾಸಿಟರ್ ಅಲ್ಲಿ 1800 ಮೈಕ್ರೋಕೂಲಮ್ ಇದೆ. ಹಾಗಾಗಿ ಚಾರ್ಜ್ ಎಫೆಕ್ಟಿವ್ಲಿ ಸ್ಟೋರ್ಡ್ ಬೈ ದಿಸ್ ಕಾಂಬಿನೇಷನ್ ಏನಾಯ್ತು, 1800 ಪ್ಲಸ್ 1800 ಏನಾಯ್ತು, 3600 ಮೈಕ್ರೋಕೂಲಮ್. ಇದು ಚಾರ್ಜ್ ಸ್ಟೋರ್ಡ್ ಬೈ ದಿ ಕಾಂಬಿನೇಷನ್, ಚಾರ್ಜ್ ಸ್ಟೋರ್ಡ್ ಬೈ ದಿ ಕಾಂಬಿನೇಷನ್. ಈಗ ಎಫೆಕ್ಟಿವ್ ಕೆಪಾಸಿಟೆನ್ಸ್ ಎಷ್ಟಾಯ್ತು, ಪ್ಯಾರಲಲ್ ಕಾಂಬಿನೇಷನ್ ಅಲ್ಲಿ ನಮ್ಗೆ ಗೊತ್ತಿದೆ, ಆಡ್ ಮಾಡ್ತೀವಿ C1 ಪ್ಲಸ್ C2 ಅಂದ್ರೆ ಏನಾಯ್ತು 3 ಪ್ಲಸ್ 6 3 ಪ್ಲಸ್ 6 9 ಮೈಕ್ರೋ ಫ್ಯಾರಡ್ ಆಯ್ತು. ಈಗ ವೋಲ್ಟೇಜ್ ಎಫೆಕ್ಟಿವ್ ವೋಲ್ಟೇಜ್ ಏನಂತ ತಗೊಳ್ತೀವಿ ನಾವು, Q ಎಫೆಕ್ಟಿವ್ ಚಾರ್ಜ್ ಸ್ಟೋರ್ಡ್ ಬೈ ದಿ ಕಾಂಬಿನೇಷನ್ ಡಿವೈಡೆಡ್ ಬೈ C ಎಫೆಕ್ಟಿವ್ ಕೆಪಾಸಿಟೆನ್ಸ್ ಆಫ್ ದಿ ಕಾಂಬಿನೇಷನ್. ಇದನ್ನು ಸಾಲ್ವ್ ಮಾಡಿ 3600 ಡಿವೈಡೆಡ್ ಬೈ 9 ಮೈಕ್ರೋ ಕ್ಯಾನ್ಸಲ್ ಆಗುತ್ತೆ, ಅಲ್ಲಿಗೆ 400 ವೋಲ್ಟ್ ಅಂತ ಆನ್ಸರ್ ಬಂತು. ಸೊ ಇದು ಒಂದು ಆನ್ಸರ್ ಪಾಸಿಬಲ್ ಇದೆ. ಇಲ್ಲಿ ಕ್ವಶನ್ ಸರಿಯಾಗಿ ಕೊಟ್ಟಿಲ್ಲದೆ ಇರೋ ಕಾರಣ ನಮಗೆ ಇನ್ನೊಂದು ಪಾಸಿಬಿಲಿಟಿ ನಾವು ಯೋಚನೆ ಮಾಡಬೇಕು. ಏನು, ಪಾಸಿಟಿವ್ ಪ್ಲೇಟ್ ಆಫ್ ಕೆಪಾಸಿಟರ್ 1 ಈಸ್ ಕನೆಕ್ಟೆಡ್ ಟು ನೆಗೆಟಿವ್ ಪ್ಲೇಟ್ ಆಫ್ ಕೆಪಾಸಿಟರ್ 2 and negative plate of capacitor 2 is connected to positive plate of capacitor 2. ಓಕೆ, ಈ ತರದ್ದು ಯಾವ್ದಾಗ ಅಂದ್ರೆ ಪಾಸಿಟಿವ್ ಪ್ಲೇಟ್ ನ ನೆಗೆಟಿವ್ ಪ್ಲೇಟ್ ಕನೆಕ್ಟ್ ಮಾಡಿದೀನಿ, ನೆಗೆಟಿವ್ ಪ್ಲೇಟ್ ಆಫ್ ಫಸ್ಟ್ ಕೆಪಾಸಿಟರ್ ನ ಪಾಸಿಟಿವ್ ಪ್ಲೇಟ್ ಆಫ್ ಸೆಕೆಂಡ್ ಕೆಪಾಸಿಟರ್ ಕನೆಕ್ಟ್ ಮಾಡಿದೀನಿ. ಇಂಥ ಸಂದರ್ಭದಲ್ಲಿ ಏನಾಗುತ್ತೆ, 1800 ಮೈಕ್ರೋಕೂಲಮ್ ಇದೆ ಇಲ್ಲಿ, ಅಷ್ಟೇ ಪ್ರಮಾಣದ ಚಾರ್ಜ್ ಇಲ್ಲಿದೆ 1800 ಮೈಕ್ರೋಕೂಲಮ್. ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಔಟ್ ಆಗುತ್ತೆ. ಕಂಪ್ಲೀಟ್ ಆಗಿ ಕ್ಯಾನ್ಸಲ್ ಔಟ್ ಆಗಿ ವಾಟ್ ಇಸ್ ದಿ ಚಾರ್ಜ್ ಸ್ಟೋರ್ಡ್ ಇನ್ ದಿಸ್ ಕೇಸ್ ಅಂತ ಕೇಳಿದ್ರೆ 0 ಅಂತ ಹೇಳ್ತೀವಿ. ಹಾಗಾದ್ರೆ ವಾಟ್ ಇಸ್ ದಿ ವೋಲ್ಟೇಜ್ ಅಕ್ರಾಸ್ ದಿ ಕಾಂಬಿನೇಷನ್ ಅಂದ್ರೆ 0 ಅಂತ ಹೇಳ್ತೀವಿ. ಹಾಗಾಗಿ ನಮ್ಗೆ ಇಲ್ಲಿ 2 ಆನ್ಸರ್ಸ್ ಬರುತ್ತೆ. ಇಲ್ಲಿ ಸರಿಯಾದ ಆಯ್ಕೆ ಆಪ್ಷನ್ ಎ ಕೂಡ ಆಗಿದೆ, ಆಪ್ಷನ್ ಡಿ ಕೂಡ ಆಗಿದೆ. ಓಮ್ಸ್ ಲಾ ಇಸ್ ಅಪ್ಲಿಕೇಬಲ್ ಟು ಡಯೋಡ್ ಅಂತ ಕೊಟ್ಟಿದ್ದಾರೆ. ಡಯೋಡ್ ಏನಿದೆ ಅದು ಸೆಮಿ ಕಂಡಕ್ಟಿಂಗ್ ಡಿವೈಸ್, ಹಾಗಾಗಿ ಅದಕ್ಕೆ ಅಪ್ಲಿಕೇಬಲ್ ಆಗಲ್ಲ. ನಾವು ಚೆನ್ನಾಗಿ ಓದ್ಕೊಂಡಿದೀವಿ ಸೆಮಿ ಕಂಡಕ್ಟರ್ಸ್ಗೆ ಓಮ್ಸ್ ಲಾ ಅಪ್ಲೈ ಆಗೋದಿಲ್ಲ ಅಂತ. ಟ್ರಾನ್ಸಿಸ್ಟರ್ ಕೂಡ ಸೆಮಿ ಕಂಡಕ್ಟರ್ ಡಿವೈಸ್, ಹಾಗಾಗಿ ಅದಕ್ಕೂ ಅದು ಅಪ್ಲೈ ಆಗಲ್ಲ. ಎಲೆಕ್ಟ್ರೋಲೈಟ್ ಅಲ್ಲಿ ಅದು ಅಪ್ಲೈ ಆಗುತ್ತೆ, ಬಟ್ ಇಲ್ಲಿ ನಾವು ಏನನ್ನು ಯೋಚನೆ ಮಾಡಬೇಕು ಅಂದ್ರೆ ಟೈಮ್ ಆಗ್ತಾ ಎಲೆಕ್ಟ್ರೋಲೈಟ್ ಅಲ್ಲಿ ಕರೆಂಟ್ ಪಾಸ್ ಆಗ್ತಾ ಇದೆ, ಟೈಮ್ ಆಗ್ತಾ ಇದೆ ಅಂತ ಇಟ್ಕೊಳ್ಳಿ, ಅವಾಗ ಕಾನ್ಸಂಟ್ರೇಷನ್ ಆಫ್ ಎಲೆಕ್ಟ್ರೋಲೈಟ್ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಕಾನ್ಸಂಟ್ರೇಷನ್ ಎಲೆಕ್ಟ್ರೋಲೈಟ್ ಇದು ಡಿಕ್ರೀಸ್ ಆಗುತ್ತೆ, ಹಾಗಾಗಿ ರೆಸಿಸ್ಟೆನ್ಸ್ ಆಫ್ ದಿ ಎಲೆಕ್ಟ್ರೋಲೈಟ್ ಜಾಸ್ತಿ ಆಗ್ತಾ ಬರುತ್ತೆ. ಈ ರೀತಿ ಇರೋದ್ರಿಂದ ನಾವು ಓಮ್ಸ್ ಲಾನ ಫಾರ್ ಲಾಂಗ್ ಡ್ಯೂರೇಷನ್ ಅಪ್ಲೈ ಮಾಡೋಕ್ಕಾಗಲ್ಲ. ಅಟ್ ದಟ್ ಇನ್ಸ್ಟೆಂಟ್ ಅಪ್ಲೈ ಮಾಡ್ಬೋದು, ಬಟ್ ಫಾರ್ ಲಾಂಗ್ ಇಂಟರ್ವಲ್ ಆಫ್ ಟೈಮ್ ನಾವು ಅದನ್ನ ಅಪ್ಲೈ ಮಾಡೋಕ್ಕಾಗಲ್ಲ. ಆ ತರ ಯೋಚನೆ ಮಾಡಿದ್ರೆ ಆಪ್ಷನ್ ಸಿ ಕೂಡ ತಪ್ಪಾಗುತ್ತೆ. ನೆನಪಲ್ಲಿಡಿ, ಅಟ್ ದಿ ಇನ್ಸ್ಟೆಂಟ್, ಅಟ್ ದಿ ಗಿವನ್ ಇನ್ಸ್ಟೆಂಟ್ ಅಪ್ಲೈ ಮಾಡ್ಬೋದು ನಾನು ಓಮ್ಸ್ ಲಾನ, ಬಟ್ ತುಂಬಾ ಹೊತ್ತು 2 ನಿಮಿಷ 3 ನಿಮಿಷ 5 ನಿಮಿಷದ ತನಕ ಅಪ್ಲೈ ಮಾಡ್ತೀನಿ ಅಂದ್ರೆ ನನಗೆ ಓಮ್ಸ್ ಲಾ ಅಪ್ಲೈ ಆಗೋದಿಲ್ಲ. ಕಂಡಕ್ಟರ್ ಅಲ್ಲಿ ರೆಸಿಸ್ಟೆನ್ಸ್ ಏನಿದೆ ಅದು ಫಿಕ್ಸ್ಡ್ ಇದೆ, ಹಾಗಾಗಿ ಇಲ್ಲಿ ಓಮ್ಸ್ ಲಾ ಅಪ್ಲಿಕೇಬಲ್. ಆಪ್ಷನ್ ಡಿ ಸರಿಯಾದ ಆಯ್ಕೆ. If the last band on the carbon resistor is absent, then the tolerance is ಲಾಸ್ಟ್ ಬ್ಯಾಂಡ್ ಅಥವಾ ಫೋರ್ತ್ ಬ್ಯಾಂಡ್ ಅಂತ ಕರಿತೀವಿ. ಫೋರ್ತ್ ಬ್ಯಾಂಡ್ ಅಲ್ಲಿ ನಮಗೆ ಗೋಲ್ಡ್ ಕಲರ್ ಇದ್ರೆ ಟಾಲರೆನ್ಸ್ ನಾವು +or- 5% ಅಂತ ಕರಿತೀವಿ. ಅದೇ ಸಿಲ್ವರ್ ಇದ್ರೆ ಫೋರ್ತ್ ಬ್ಯಾಂಡ್ ಅಲ್ಲಿ ಅಥವಾ ಲಾಸ್ಟ್ ಬ್ಯಾಂಡ್ ಅಲ್ಲಿ ಸಿಲ್ವರ್ ಕಲರ್ ಇದ್ರೆ ನಾವು ಅದನ್ನ +or- 10% ಟಾಲರೆನ್ಸ್ ಇರತಕ್ಕಂತಹ ಕಾರ್ಬನ್ ರೆಸಿಸ್ಟರ್ ಅಂತ ಗುರುತು ಮಾಡ್ತೀವಿ. ನೋ ಕಲರ್, ಯಾವುದೇ ರೀತಿ ಬ್ಯಾಂಡ್ ಇಲ್ಲ ಅಥವಾ ಫೋರ್ತ್ ಬ್ಯಾಂಡ್ ಆಬ್ಸೆಂಟ್ ಅಂತ ಕರಿತೀವಿ. ಸೊ ಇಂತಹ ಸಂದರ್ಭದಲ್ಲಿ ಟಾಲರೆನ್ಸ್ ನಾವು +or- 20% ಅಂತ ತಿಳ್ಕೊಳ್ಬೇಕು. ಆಪ್ಷನ್ ಬಿ ಸರಿಯಾದ ಆಯ್ಕೆ. ದಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ ಪಿ ಅಂಡ್ ಕ್ಯೂ ಫಾರ್ ದಿ ಫಾಲೋಯಿಂಗ್ ನೆಟ್ವರ್ಕ್ ಈಸ್. ಇಲ್ಲಿ ನಮ್ಗೆ ಕೊಟ್ಟಿರ್ತಕ್ಕಂಥ ಸರ್ಕ್ಯೂಟ್ ಈ ಮಾದರಿಯಾಗಿದೆ. ಇಲ್ಲಿ ಪಿ ಅಂತ ಟರ್ಮಿನಲ್ ಇದೆ, ಇಲ್ಲಿ ಕ್ಯೂ ಅಂತ ಟರ್ಮಿನಲ್ ಇದೆ. ಇದು 4 ಓಮ್ ರೆಸಿಸ್ಟರ್, ಇದು 5 ಓಮ್ ರೆಸಿಸ್ಟರ್, ಇದು 6 ಓಮ್ ರೆಸಿಸ್ಟರ್, ಇದು 3 ಓಮ್ ರೆಸಿಸ್ಟರ್,
ಇದು ಕೂಡ 3 ಓಮ್ ರೆಸಿಸ್ಟರ್. ಈಗ ನಾನು ಈ ನೋಡ್ ಪಾಯಿಂಟ್ಸಿಗೂ ಕೂಡ ಹೆಸರನ್ನ ಕೊಡ್ತಾ ಇದ್ದೀನಿ, ಎ ಬಿ ಅಂತ ಇಟ್ಕೊಳ್ಳಿ. ಈಗ ನೀವು ಗಮನಿಸಿ ನೋಡಿದ್ರೆ ಎ ಇಂದ ಬಿ ಗೆ ಒಂದು ಬ್ರಾಂಚ್ ಅಲ್ಲಿ 3 ಓಮ್ ಮತ್ತೆ 3 ಓಮ್ ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆ. ಹಾಗಾಗಿ ಅವುಗಳ ಉತ್ತರ ಏನಾಯ್ತು, 6 ಓಮ್ ಅಂತ ಆಯ್ತು. ಸೊ ಅಂದ್ರೆ ಎ ಇಂದ ಬಿ ಗೆ ಮೇಲ್ಗಡೆ ಆರ್ಮ್ ಅಲ್ಲಿ 6 ಓಮ್ ರೆಸಿಸ್ಟರ್ ಇದೆ, ಕೆಳಗಡೆ ಆರ್ಮ್ ಅಂದ್ರೆ ಮತ್ತೆ ಎ ಇಂದ ಬಿ ಗೆ ಇನ್ನೊಂದು ರೆಸಿಸ್ಟರ್ ಇದೆ, ಅದು 6 ಓಮ್. ಸೊ ಇವೆರಡು ಪ್ಯಾರಲಲ್ ಕಾಂಬಿನೇಷನ್ ಆಯ್ತು. ಇವೆರಡು ಪ್ಯಾರಲಲ್ ಕಾಂಬಿನೇಷನ್ ಆಗಿರೋದ್ರಿಂದ ಎ ಬಿ ನಡುವೆ ಎರಡು ರೆಸಿಸ್ಟರ್ ಪ್ಯಾರಲಲ್ ಕಾಂಬಿನೇಷನ್ ಆಗಿದೆ. ಸೊ ಅವು ಐಡೆಂಟಿಕಲ್ ಆಗಿರೋದ್ರಿಂದ ಎಫೆಕ್ಟಿವ್ ರೆಸಿಸ್ಟೆನ್ಸ್ ನ ನಾವು ಆರ್ ಬೈ ಎನ್ ಅಂತ ಕರ್ತ್ಕೊಳ್ತೀವಿ. 6 ಬೈ ಎನ್ ಅಂದ್ರೆ ನಂಬರ್ ಆಫ್ ರೆಸಿಸ್ಟರ್ಸ್ 2, ಹಾಗಾಗಿ ಏನಾಯ್ತು, ಅದು 3 ಆಯ್ತು. ಸೊ ಸಿಂಪ್ಲಿಫೈಡ್ ಸರ್ಕ್ಯೂಟ್ ಬರೆಯೋದಾದ್ರೆ ನಾನು ಪಿ ಇಂದ ಎ ಗೆ 4 ಓಮ್ ಇದೆ, ಮತ್ತೆ ಎ ಇಂದ ಬಿ ಗೆ 3 ಓಮ್ ಇದೆ, ಮತ್ತೆ ಬಿ ಇಂದ ಕ್ಯೂ ಗೆ 5 ಓಮ್ ಇದೆ. ಸೊ ಇವು ಮೂರು ರೆಸಿಸ್ಟರ್ ಯಾವ ರೀತಿ ಕನೆಕ್ಟ್ ಆಗಿದೆ, ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆ. ಸೊ ಹಾಗಾಗಿ ಆಡ್ ಮಾಡಬೇಕು. 4 ಪ್ಲಸ್ 3 ಪ್ಲಸ್ 5 ಎಷ್ಟಾಯ್ತು, 12 ಆಯ್ತು. ಸೊ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಬಿಟ್ವೀನ್ ಪಿ ಅಂಡ್ ಕ್ಯೂ ಏನಾಗಿದೆ, 12 ಓಮ್. ಆಪ್ಷನ್ ಸಿ ಸರಿಯಾದ ಆಯ್ಕೆ. 5 identical resistors, each of resistance R equals 1500 ohm, are connected to a 300 volt battery as shown in the circuit. The reading of the ideal ammeter is. ಇಲ್ಲಿ ಸರ್ಕ್ಯೂಟ್ ನ ಗಮನಿಸಿ, ಎಲ್ಲಾ ನೋಡ್ ಪಾಯಿಂಟ್ಸ್ ಒಂದೇ ವೈರ್ ಇಂದ ಜಾಯಿನ್ ಆಗಿದೆ. ಹಾಗಾಗಿ ಇಲ್ಲಿ ಸೇಮ್ ಪೊಟೆನ್ಷಿಯಲ್ ಇರುತ್ತೆ. ಹಾಗಾಗಿ ನೋಡ್ಗೆ ಹೆಸರು ನಾವು ಎ ಅಂತ ಕೊಡ್ಬೋದು. ಎಲ್ಲಾ ನೋಡ್ ಪಾಯಿಂಟ್ಸ್ ಒಂದೇ ಹೆಸರಿಂದ ನಾವು ಕರಿಬಹುದು. ಅದು ಎ ಅಂತ ಕೊಡ್ತಾ ಇದ್ದೀನಿ ನಾನು, ಯಾಕೆಂದ್ರೆ ಸೇಮ್ ಪೊಟೆನ್ಷಿಯಲ್ ಇರುತ್ತೆ ಈ ಎಲ್ಲಾ ನೋಡ್ ಪಾಯಿಂಟ್ಸ್ ಅಲ್ಲಿ. ಅದೇ ತರ ಈ ಎಲ್ಲಾ ನೋಡ್ ಪಾಯಿಂಟ್ಸ್ ಒಂದೇ ವೈರ್ ಇಂದ ಕನೆಕ್ಟ್ ಆಗಿದೆ. ಇಲ್ಲಿ ಅಮ್ಮೀಟರ್ ನ ನೀವು ಇಗ್ನೋರ್ ಮಾಡಬಹುದು, ಯಾಕೆಂದ್ರೆ ಅದು ಮೆಜರಿಂಗ್ ಡಿವೈಸ್, ಅದು ಸರ್ಕ್ಯೂಟ್ ನ ಯಾವುದೇ ರೀತಿ ಅಫೆಕ್ಟ್ ಮಾಡೋದಿಲ್ಲ. ಸೊ ಅದೊಂದು ಮೆಜರಿಂಗ್ ಡಿವೈಸ್ ಮಾತ್ರ. ಸೊ ಈ ಎಲ್ಲಾ ನೋಡ್ ಪಾಯಿಂಟ್ಸ್ ಅಲ್ಲಿ ಒಂದೇ ಪೊಟೆನ್ಷಿಯಲ್ ಇರೋದ್ರಿಂದ ನಾನು ಅವೆಲ್ಲದನ್ನು ಬಿ ಅಂತ ಕರೆದುಕೊಳ್ತಾ ಇದ್ದೀನಿ. ಈಗ ಸರ್ಕ್ಯೂಟ್ ಗಮನಿಸಿದ್ರೆ ಎಲ್ಲಾ ರೆಸಿಸ್ಟರ್ಸ್ ಎ ಮತ್ತೆ ಬಿ ಅನ್ನುವ ಕಾಮನ್ ಪಾಯಿಂಟ್ಸ್ ನಡುವೆ ಕನೆಕ್ಟ್ ಆಗಿದೆ. ಹಾಗಾಗಿ ಇದು ಪ್ಯಾರಲಲ್ ಕಾಂಬಿನೇಷನ್ ಆಯ್ತು. ಎಫೆಕ್ಟಿವ್ ರೆಸಿಸ್ಟೆನ್ಸ್ ಇಲ್ಲಿ ಏನಾಗುತ್ತೆ, ಎಲ್ಲಾ ರೆಸಿಸ್ಟರ್ಸ್ ಐಡೆಂಟಿಕಲ್ ಆಗಿರೋದ್ರಿಂದ ಮತ್ತು ಪ್ಯಾರಲಲ್ ಕಾಂಬಿನೇಷನ್ ಇರೋದ್ರಿಂದ ಸಿಂಪ್ಲಿಫೈಡ್ ಫಾರ್ಮುಲಾ ಏನಿದೆ, ಆರ್ ಡಿವೈಡೆಡ್ ಬೈ ಎನ್ ಅಂತ ಇದೆ. ಇಲ್ಲಿ ಆರ್ ಅಂದ್ರೆ ಇಂಡಿವಿಜುವಲ್ ರೆಸಿಸ್ಟೆನ್ಸ್ ಕನೆಕ್ಟೆಡ್ ಇನ್ ಪ್ಯಾರಲಲ್, ಅದರ ವ್ಯಾಲ್ಯೂ 1500 ಅಂತ ಇದೆ. ಆ ತರದ್ದು ಎಷ್ಟು ರೆಸಿಸ್ಟರ್ಸ್ ಕನೆಕ್ಟ್ ಆಗಿದೆ ಅನ್ನೋದು ಎನ್ ಅನ್ನೋದು ಹೇಳುತ್ತೆ. ಇಲ್ಲಿ ಅದು 5. ಸಾಲ್ವ್ ಮಾಡಿದ್ರೆ ನಮಗೆ ಎಫೆಕ್ಟಿವ್ ರೆಸಿಸ್ಟೆನ್ಸ್ 300 ಓಮ್ ಅಂತ ಗೊತ್ತಾಯ್ತು. ಈಗ ನಾವು ಸಿಂಪ್ಲಿಫೈಡ್ ಸರ್ಕ್ಯೂಟ್ ನ ಬರ್ಕೊಳ್ಳೋಣ. ನಮ್ಮ ಹತ್ರ ಒಂದು ಬ್ಯಾಟರಿ ಇದೆ, ಅದರ EMF 300 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಈಗ 5 ರೆಸಿಸ್ಟರ್ ಬದಲಿಗೆ ನಾನು ಒಂದೇ ಒಂದು ರೆಸಿಸ್ಟರ್ ಕನೆಕ್ಟ್ ಮಾಡ್ತೀನಿ. ಅದ್ರ ವ್ಯಾಲ್ಯೂ ಎಷ್ಟು ಅಂತ ಈಗಾಗಲೇ ನಾವು ಕಂಡುಹಿಡಿದುಕೊಂಡಿದ್ದೀವಿ. ಅದ್ರ ವ್ಯಾಲ್ಯೂ ಎಷ್ಟಿದೆ, 300 ಓಮ್. ಇಲ್ಲಿ ಮತ್ತೆ ನಾನು ಅಮ್ಮೀಟರ್ ನ ಇಗ್ನೋರ್ ಮಾಡಿದ್ದೀನಿ, ಯಾಕೆಂದ್ರೆ ಅಮ್ಮೀಟರ್ ಇಸ್ ಜಸ್ಟ್ ಮೆಜರಿಂಗ್ ಡಿವೈಸ್. ಸೊ ಇಲ್ಲಿ ಸರ್ಕ್ಯೂಟ್ ಕರೆಂಟ್ ಐ ಎಷ್ಟಿದೆ ಅಂತ, ಇದನ್ನ ಮತ್ತೊಂದು ಹೆಸರು ಇಟ್ಟು ಕರಿತೀವಿ ನಾವು, ಅದೇನಂದ್ರೆ ಮೇನ್ ಕರೆಂಟ್. ಇದಕ್ಕೆ ಮತ್ತೊಂದು ಹೆಸರು ಇದೆ, ಕರೆಂಟ್ ಡ್ರಾನ್ ಫ್ರಮ್ ದಿ ಸೆಲ್, ಅಂದ್ರೆ ಸೆಲ್ ಇಂದ ಎಷ್ಟು ಕರೆಂಟ್ ನ ನಾವು ಡ್ರಾ ಮಾಡ್ತಾ ಇದೀವಿ ಅಂತ. ಸೊ ಅದನ್ನ ನಾವು ಓಮ್ಸ್ ಲಾ ಹಾಕ್ಬಿಟ್ಟು ಕಂಡುಹಿಡಿಬಹುದು. ಓಮ್ಸ್ ಲಾ ಏನ್ ಹೇಳುತ್ತೆ, ಟೋಟಲ್ ವೋಲ್ಟೇಜ್ ಇನ್ ದಿ ಲೂಪ್ ಡಿವೈಡೆಡ್ ಬೈ ಟೋಟಲ್ ರೆಸಿಸ್ಟೆನ್ಸ್ ಇನ್ ದಿ ಲೂಪ್. ಇಲ್ಲಿ ಟೋಟಲ್ ವೋಲ್ಟೇಜ್ ಒಂದೇ ಸೆಲ್ ಇರೋದ್ರಿಂದ 300 ವೋಲ್ಟ್ ಆಯ್ತು. ಇಲ್ಲಿ ನಾವು ಟೋಟಲ್ ರೆಸಿಸ್ಟೆನ್ಸ್ ಇನ್ ದಿಸ್ ಲೂಪ್ ಏನಂತ ಕಂಡಿಡ್ಕೊಂಡಿದೀವಿ, 300 ಓಮ್ ಅಂತ ಕಂಡಿಡ್ಕೊಂಡಿದೀವಿ. ಸಾಲ್ವ್ ಮಾಡಿದ್ರೆ ನಮ್ಗೆ ಆನ್ಸರ್ 1 ಆಂಪಿಯರ್ ಅಂತ ಬಂತು. ಅಂದ್ರೆ ಕರೆಂಟ್ ಸೆಲ್ ಇಂದ ಎಷ್ಟು ಡ್ರಾ ಮಾಡ್ತಾ ಇದೀವಿ ನಾವು, 1 ಆಂಪಿಯರ್. ಈ ಕರೆಂಟ್ ಏನ್ ಮಾಡುತ್ತೆ, ಈ ನೋಡ್ ಪಾಯಿಂಟ್ ಹೇಗೆ ಬಂದಾಗ ಅದಕ್ಕೆ 5 ಐಡೆಂಟಿಕಲ್ ಪಾತ್ಸ್ ಕಾಣ್ತಾ ಇದೆ, ಅಥವಾ 5 ಐಡೆಂಟಿಕಲ್ ಬ್ರಾಂಚ್ ಕಾಣ್ತಾ ಇದೆ. ಹಾಗಾಗಿ ಏನಾಗುತ್ತೆ, ಕರೆಂಟ್ ಈಕ್ವಲ್ ಆಗಿ ಡಿವೈಡ್ ಆಗುತ್ತೆ ಎಲ್ಲ 5 ಬ್ರಾಂಚ್ಗೂ. ಸೊ ಹಾಗಾಗಿ ಒಂದೊಂದು ಬ್ರಾಂಚ್ ಅಲ್ಲಿ ಎಷ್ಟು ಕರೆಂಟ್ ಆಯ್ತು, 1/5 ಆಂಪಿಯರ್. ಸೊ ಎಲ್ಲಾ ಬ್ರಾಂಚ್ ಅಲ್ಲೂ ಕರೆಂಟ್ ಎಷ್ಟಾಗಿದೆ, 1/5 ಆಂಪಿಯರ್. ಪ್ರಶ್ನೆ ಏನಾಗಿತ್ತು, ವಾಟ್ ದಿ ಮೆಜರ್ಡ್ ಕರೆಂಟ್ ಬೈ ದಿ ಅಮ್ಮೀಟರ್.
ಸೊ ಈಗ ಅಮ್ಮೀಟರ್ ಮುಖಾಂತರ ಎಷ್ಟು ಕರೆಂಟ್ ಹೋಗುತ್ತೆ ಅಂತ ನೋಡೋಣ. 3 ಬ್ರಾಂಚ್ ಕರೆಂಟ್ ಸೇರ್ಕೊಂಡು ಅಮ್ಮೀಟರ್ ಮುಖಾಂತರ ಕರೆಂಟ್ ಪಾಸ್ ಆಗುತ್ತೆ. ಈ ಬ್ರಾಂಚ್ ಇಂದ 1/5 ಆಂಪಿಯರ್ ಬರ್ತಾ ಇದೆ, ಮತ್ತೆ ಈ ಬ್ರಾಂಚ್ ಇಂದ 1/5 ಆಂಪಿಯರ್ ಬರ್ತಾ ಇದೆ. ಸೊ ಟೋಟಲ್ ಆಗಿ what is the current passing through the ammeter? 3/5 ಆಂಪಿಯರ್. ಸೊ ಇದನ್ನೇ ಅದು ಮೆಜರ್ ಮಾಡಿ ತೋರಿಸುತ್ತೆ. ಹಾಗಾದ್ರೆ ಸರಿಯಾದ ಆಯ್ಕೆ ಯಾವುದು? ಆಪ್ಷನ್ ಬಿ, 3/5 ಆಂಪಿಯರ್. Two cells of internal resistances R1 and R2 and of same EMF are connected in series across a resistor of resistance R. If the terminal potential difference across the cell of internal resistance R1 is 0, then the value of capital R is. ಇಲ್ಲಿ ಮೊದಲಿಗೆ ಅವರು ಹೇಳಿರೋ ಪ್ರಕಾರ ಸರ್ಕ್ಯೂಟ್ ಬರ್ಕೊಂಡ್ಬಿಡೋಣ. 2 ಸೆಲ್ ಇದೆ, ಅವುಗಳ EMF ಸೇಮ್ ಅಂತ ಕೊಟ್ಟಿದ್ದಾರೆ, ಅದನ್ನ ನಾವು ಇ ಅಂತ ತಗೊಳ್ಳೋಣ. ಇಂಟರ್ನಲ್ ರೆಸಿಸ್ಟೆನ್ಸ್ ಬೇರೆ ಬೇರೆ ಇದೆ, ಒಂದಕ್ಕೆ R1 ಅಂತ ಕೊಟ್ಟಿದ್ದಾರೆ, ಇನ್ನೊಂದಕ್ಕೆ R2 ಅಂತ ಕೊಟ್ಟಿದ್ದಾರೆ. ಈ ಸೀರೀಸ್ ಕಾಂಬಿನೇಷನ್ ನ ಒಂದು ಎಕ್ಸ್ಟರ್ನಲ್ ರೆಸಿಸ್ಟರ್ ಕ್ಯಾಪಿಟಲ್ ಆರ್ ಗೆ ಕನೆಕ್ಟ್ ಮಾಡಿದ್ದಾರೆ. ಈ ತರ ಕನೆಕ್ಟ್ ಮಾಡಿದಾಗ ಅವರು ಏನಂತ ಹೇಳ್ತಾ ಇದ್ದಾರೆ? ದಿ ಟರ್ಮಿನಲ್ ಪಿ ಡಿ ಅಕ್ರಾಸ್ ದಿ ಫಸ್ಟ್ ಸೆಲ್ ಏನಾಗ್ಬಿಟ್ಟಿದೆ? ಅದು 0 ಆಗಿದೆ. V1 = 0 ಅಂತ ಮಾಹಿತಿ ಕೊಡ್ತಾ ಇದ್ದಾರೆ. ಸೊ ನಾವು ಮೊದಲು ಸರ್ಕ್ಯೂಟ್ ಕರೆಂಟ್ ಎಷ್ಟಿದೆ ಅಂತ ತಿಳ್ಕೊಳ್ಳೋಣ. ಅದಕ್ಕೆ ನಾನು ಐ ಅಂತ ಸಿಂಬಲ್ ಕೊಡ್ತಾ ಇದ್ದೀನಿ. ಅದನ್ನು ಕಂಡುಹಿಡಿಯೋದು ಹೇಗೆ? ಓಮ್ಸ್ ಲಾ ಅಪ್ಲೈ ಮಾಡಿ. ಓಮ್ಸ್ ಲಾ ಏನ್ ಹೇಳುತ್ತೆ? ಟೋಟಲ್ EMF ಅಥವಾ ಟೋಟಲ್ ವೋಲ್ಟೇಜ್ ಇನ್ ದಿ ಲೂಪ್ ಡಿವೈಡೆಡ್ ಬೈ ಟೋಟಲ್ ರೆಸಿಸ್ಟೆನ್ಸ್ ಆಫ್ ದಿ ಲೂಪ್ ಅಥವಾ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದಿ ಲೂಪ್. ಟೋಟಲ್ EMF ಹೆಂಗ್ ಕಂಡುಹಿಡಿಬಹುದು? 2 ಸೀರೀಸ್ ಕಾಂಬಿನೇಷನ್ ಅಲ್ಲಿ ಇದೆ, ಮತ್ತೆ 2 ಒಂದಕ್ಕೊಂದು ಸಪೋರ್ಟ್ ಮಾಡ್ತಾ ಇದೆ. ಹಾಗಾಗಿ ವಿ ಟೋಟಲ್ ಏನಾಯ್ತು? E+E ಅಂದ್ರೆ 2E ಡಿವೈಡೆಡ್ ಬೈ ಟೋಟಲ್ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಏನಿದೆ ಅಂತ ನೋಡೋಣ. ನಮಗೆ ಗೊತ್ತಿರೋ ಮಾಹಿತಿ ಏನು? ಇಂಟರ್ನಲ್ ರೆಸಿಸ್ಟೆನ್ಸ್ ನ ಯಾವಾಗ್ಲೂ ನಾವು ಸೆಲ್ಲಿಗೆ ಸೀರೀಸ್ ಅಲ್ಲಿ ಕನೆಕ್ಟ್ ಆಗಿದೆ ಅಂತ ಇಮ್ಯಾಜಿನ್ ಮಾಡ್ಕೊಳ್ಬಹುದು. ಸೊ ಹಾಗಾಗಿ ನಾನು 2 ಇಂಟರ್ನಲ್ ರೆಸಿಸ್ಟೆನ್ಸ್ ನ ಸೆಲ್ಲಿಗೆ ಸೀರೀಸ್ ಆಗಿ ಬರಿತಾ ಇದ್ದೀನಿ. ಸೊ ಅಲ್ಲಿಗೆ R1, R2 ಮತ್ತೆ ಕ್ಯಾಪಿಟಲ್ ಆರ್ 3 ಕೂಡ ಸೀರೀಸ್ ಕಾಂಬಿನೇಷನ್ ಇನ್ ದಿ ಲೂಪ್ ಆಯ್ತು. ಹಾಗಾಗಿ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಆಫ್ ದಿ ಲೂಪ್ ಇಸ್ R1 ಪ್ಲಸ್ R2 ಪ್ಲಸ್ ಕ್ಯಾಪಿಟಲ್ ಆರ್. ಸೊ ಇದು ಮೇನ್ ಕರೆಂಟ್ ಇನ್ ದಿ ಸರ್ಕ್ಯೂಟ್ ಅಥವಾ ಮೇನ್ ಕರೆಂಟ್ ಇನ್ ದಿ ಲೂಪ್ ಅಂತ ಗೊತ್ತಾಯ್ತು. ಇದನ್ನ ಬೇಕು ಅಂದ್ರೆ ಈಕ್ವೇಶನ್ 1 ಅಂತ ಕರೆದುಕೊಳ್ಳೋಣ. ಈಗ ಟರ್ಮಿನಲ್ ಪಿ ಡಿ V1 ಅದಕ್ಕೆ ಬರ್ತಕ್ಕಂತ ಎಕ್ಸ್ಪ್ರೆಷನ್ ಏನು? E ಮೈನಸ್ ಐ R1. ಸೊ V1 ನ 0 ಅಂತ ಕೊಟ್ಟಿದ್ದಾರೆ. E ಮೈನಸ್ ಐ ಬದಲು ನಾನು ಏನಂತ ಬರ್ಕೊಳ್ಬೋದು? 2E ಡಿವೈಡೆಡ್ ಬೈ R1 ಪ್ಲಸ್ R2 ಪ್ಲಸ್ ಕ್ಯಾಪಿಟಲ್ ಆರ್ ಇಂಟು R1. ಸೊ ಈಗ ಇದನ್ನ ಫರ್ದರ್ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ನನ್ಗೇನ್ ಸಿಗುತ್ತೆ? E = 2E ಡಿವೈಡೆಡ್ ಬೈ R1 ಪ್ಲಸ್ R2 ಪ್ಲಸ್ ಕ್ಯಾಪಿಟಲ್ ಆರ್ ಇಂಟು R1. ಸೊ 2 ಕಡೆ ಈ ಕ್ಯಾನ್ಸಲ್ ಆಗುತ್ತೆ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ನನಗೆ R1 ಪ್ಲಸ್ R2 ಪ್ಲಸ್ ಕ್ಯಾಪಿಟಲ್ ಆರ್ ಇಸ್ ಈಕ್ವಲ್ ಟು 2R1 ಅಂತ ಬಂತು. ಹಾಗಿದ್ರೆ ಕ್ಯಾಪಿಟಲ್ ಆರ್ ಏನಾಯ್ತು? 2R1 ಮೈನಸ್ R1 ಆಯ್ತು. ಈ ಕಡೆ ಇದ್ದಿದ್ದ R2 ಆ ಕಡೆ ಹೋದ್ರೆ ಮೈನಸ್ R2 ಆಯ್ತು. ಸೊ ನಮಗೆ ಬರ್ತಕ್ಕಂತ ಎಕ್ಸ್ಪ್ರೆಷನ್ ಫಾರ್ ಕ್ಯಾಪಿಟಲ್ ಆರ್ ಏನಾಯ್ತು? R1 ಮೈನಸ್ R2. ಈ ಆಪ್ಷನ್ ನಮ್ಗೆಲ್ಲಿದೆ? ಆಪ್ಷನ್ ಸಿ ನಲ್ಲಿ ದೊರಕಿದೆ. ಆಪ್ಷನ್ ಸಿ ಸರಿಯಾದ ಆಯ್ಕೆ. ದಿ IV graphs for 2 different electrical appliances P and Q are shown in the diagram. If RP and RQ be the resistances of the devices, then ಇಲ್ಲಿ ಕರೆಂಟ್ ನ y ಆಕ್ಸಿಸ್ ಅಲ್ಲಿ ತಗೊಂಡಿದ್ದಾರೆ, ವೋಲ್ಟೇಜ್ ನ x ಆಕ್ಸಿಸ್ ಅಲ್ಲಿ ತಗೊಂಡಿದ್ದಾರೆ. ಒಂದು ವೋಲ್ಟೇಜ್ ನ ನಾನು ಮಾರ್ಕ್ ಮಾಡ್ಕೊಳ್ತಾ ಇದ್ದೀನಿ x ಆಕ್ಸಿಸ್ ಅಲ್ಲಿ, ಅದಕ್ಕೆ V1 ಅಂತ ಕರೆದುಕೊಳ್ಳೋಣ. ಆ V1 ಅಲ್ಲಿ ಕರೆಂಟ್ ಇನ್ ಡಿವೈಸ್ P ಮತ್ತು ಕರೆಂಟ್ ಇನ್ ಡಿವೈಸ್ Q ಏನಿದೆ ಅಂತ ಚೆಕ್ ಮಾಡೋಣ. ಸೊ ಇಲ್ಲಿ ನಮಗೇನ್ ಮಾಹಿತಿ ಸಿಗ್ತಾ ಇದೆ? ಕರೆಂಟ್ ಇನ್ ಡಿವೈಸ್ P
is less than current in device Q for same voltage V1. ವೋಲ್ಟೇಜ್ ಸೇಮ್ ಆಗಿದೆ ಎರಡೂ ಅಪ್ಲೈನ್ಸಸ್ ಅಲ್ಲಿ, ಬಟ್ ಕರೆಂಟ್ ಏನಿದೆ ಪಿ ನಲ್ಲಿ ಕಡಿಮೆ ಇದೆ, ಕ್ಯೂ ನಲ್ಲಿ ಜಾಸ್ತಿ ಇದೆ. ನಮ್ಗೇನ್ ಮಾಹಿತಿ ಗೊತ್ತಿದೆ, ರೆಸಿಸ್ಟೆನ್ಸ್ ಜಾಸ್ತಿ ಇದ್ರೆ ಕರೆಂಟ್ ಕಡಿಮೆ ಇರ್ತದೆ ಡಿವೈಸ್ ಅಲ್ಲಿ ಅಂತ ಗೊತ್ತಿದೆ. ಹಾಗಾಗಿ ರೆಸಿಸ್ಟೆನ್ಸ್ ಆಫ್ ಡಿವೈಸ್ ಪಿ ಏನಾಗಿರಬೇಕು, ಜಾಸ್ತಿ ಇರಬೇಕು ರೆಸಿಸ್ಟೆನ್ಸ್ ಆಫ್ ಅಪ್ಲಯನ್ಸ್ ಕ್ಯೂಗಿಂತ. ಸೊ ಸರಿಯಾದ ಆಯ್ಕೆ ಆಪ್ಷನ್ ಬಿ. ದಿ ಕರೆಕ್ಟ್ ಬಯೋಟ್-ಸಾವರ್ಟ್ ಲಾ ಇನ್ ವೆಕ್ಟರ್ ಫಾರ್ಮ್ ಇಸ್. ಬಯೋಟ್-ಸಾವರ್ಟ್ ಲಾ ನಮಗೆ ಮ್ಯಾಗ್ನೆಟಿಕ್ ಫೀಲ್ಡ್ ಡ್ಯೂ ಟು ಎ ಕರೆಂಟ್ ಕ್ಯಾರಿಂಗ್ ಎಲಿಮೆಂಟ್ ನ ಕೊಡ್ತದೆ. ಸೊ ಅದರ ಮ್ಯಾಗ್ನಿಟ್ಯೂಡ್ ಮಾತ್ರ ಬೇಕು ಅಂದಾಗ ನಾವು ಈ ತರದೊಂದು ಫಾರ್ಮುಲಾ ಬಳಸ್ತೀವಿ, μ0/4π I dl sin theta divided by r squared. ಬಟ್ ನಮಗೆ ಅದರ ಡೈರೆಕ್ಷನ್ ಕೂಡ ಬೇಕಾದಾಗ ನಾವು ಈ ತರದೊಂದು ಫಾರ್ಮುಲಾ ಬಳಸ್ತೀವಿ, ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ ಇಸ್ ಈಕ್ವಲ್ ಟು μ0/4π I dl ಕ್ರಾಸ್ r ವೆಕ್ಟರ್ ಡಿವೈಡೆಡ್ ಬೈ ಆರ್ ಕ್ಯೂಬ್. ಈ ತರದ ಒಂದು ಫಾರ್ಮ್ಯಾಟ್ ನಮಗೆ ಗೊತ್ತಿರಬೇಕು. ಜೊತೆಯಲ್ಲಿ ಇನ್ನೊಂದು ವೆಕ್ಟರ್ ಫಾರ್ಮ್ಯಾಟ್ ಇದೆ, ಅದೇನದು ಮ್ಯಾಗ್ನೆಟಿಕ್ ಫೀಲ್ಡ್ ವೆಕ್ಟರ್ ಡ್ಯೂ ಟು ಕರೆಂಟ್ ಎಲಿಮೆಂಟ್ ಇಸ್ ಈಕ್ವಲ್ ಟು μ0/4π I dl ಕ್ರಾಸ್ r ಕ್ಯಾಪ್ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ಡ್. ಈ ಫಾರ್ಮ್ಯಾಟ್ ಕೂಡ ನಮಗೆ ಗೊತ್ತಿರಬೇಕು. ಇಲ್ಲಿ ನಮಗೆ ಇಕ್ವೇಶನ್ 1 ರೀತಿಯ ಫಾರ್ಮ್ಯಾಟ್ ಕೊಟ್ಟಿದ್ದಾರೆ, ಅದು ಎಲ್ಲಿದೆ, ಆಪ್ಷನ್ ಬಿ ಅಲ್ಲಿದೆ. ಹಾಗಾಗಿ ಆಪ್ಷನ್ ಬಿ ಸರಿಯಾದ ಆಯ್ಕೆ. An electron is moving in a circle of radius r in a uniform magnetic field B. Suddenly the field is reduced to B divided by 2. The radius of the circular path now becomes. ಯಾವುದೇ ಒಂದು ಚಾರ್ಜ್ಡ್ ಪಾರ್ಟಿಕಲ್ ಸರ್ಟನ್ ವೆಲಾಸಿಟಿ ಇಂದ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರತಕ್ಕಂಥ ರೀಜನ್ಗೆ ಪರ್ಪೆಂಡಿಕ್ಯುಲರ್ ಆಗಿ ಎಂಟರ್ ಆದ್ರೆ ಅದು ಸರ್ಕ್ಯುಲರ್ ಪಾತ್ ನ ಫಾಲೋ ಮಾಡುತ್ತೆ. ಆ ಸರ್ಕ್ಯುಲರ್ ಪಾತ್ಗೆ ರೇಡಿಯಸ್ ಏನಿರುತ್ತೆ ಅದಕ್ಕೆ ಈ ತರದ ಈಕ್ವೇಶನ್ ಇದೆ, r is equal to mv divided by qb. ಇಲ್ಲಿ m ಅಂದ್ರೆ ಮಾಸ್ ಆಫ್ ದಿ ಚಾರ್ಜ್ಡ್ ಪಾರ್ಟಿಕಲ್, v ಅಂದ್ರೆ ವೆಲಾಸಿಟಿ ಆಫ್ ದಿ ಚಾರ್ಜ್ಡ್ ಪಾರ್ಟಿಕಲ್, q ಅಂದ್ರೆ ಚಾರ್ಜ್ ಆಫ್ ದಿ ಚಾರ್ಜ್ಡ್ ಪಾರ್ಟಿಕಲ್, b ಅಂದ್ರೆ ಯೂನಿಫಾರ್ಮ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ಸಡನ್ ಆಗಿ ಮ್ಯಾಗ್ನೆಟಿಕ್ ಫೀಲ್ಡ್ ಚೇಂಜ್ ಆದ್ರೆ ರೇಡಿಯಸ್ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ, ಅದನ್ನ r ಡ್ಯಾಶ್ ಅಂತ ಅನ್ಕೊಳ್ಳೋಣ. ಸೊ ಮಾಸ್ ಚೇಂಜ್ ಆಗ್ತಾ ಇಲ್ಲ, ವೆಲಾಸಿಟಿ ಚೇಂಜ್ ಆಗ್ತಾ ಇಲ್ಲ, ಚಾರ್ಜ್ ಚೇಂಜ್ ಆಗ್ತಿಲ್ಲ, ಮ್ಯಾಗ್ನೆಟಿಕ್ ಫೀಲ್ಡ್ ಮಾತ್ರ ಚೇಂಜ್ ಆಗ್ತಾ ಇದೆ. ಎಷ್ಟಾಯ್ತು ಇವಾಗ, b ಡಿವೈಡೆಡ್ ಬೈ 2. ಈಗ ಇದನ್ನ ಯಾವ ರೀತಿ ಬರ್ಕೊಳ್ಬಹುದು, 2 ಟೈಮ್ಸ್ mv ಡಿವೈಡೆಡ್ ಬೈ qb. ಬಟ್ mv ಡಿವೈಡೆಡ್ ಬೈ qb ನ ಅವರು r ಅಂತ ಈ ಮೊದಲೇ ಹೇಳಿದ್ದಾರೆ, ಹಾಗಾಗಿ 2r ಅನ್ನೋದು ಆನ್ಸರ್ ಆಯ್ತು. ಆಪ್ಷನ್ ಬಿ ಸರಿಯಾದ ಆಯ್ಕೆ. A charge q is accelerated through a potential difference v. It is then passed normally through a uniform magnetic field where it moves in a circle of radius r. The potential difference required to move it in a circle of radius 2r is. ಇಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಒಂದು ಚಾರ್ಜ್ಡ್ ಪಾರ್ಟಿಕಲ್ ಇದೆ, ಅದನ್ನ ಆಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಇಟ್ಕೊಂಡು ಆಕ್ಸಲರೇಟ್ ಮಾಡಿ ಪರ್ಪೆಂಡಿಕ್ಯುಲರ್ ಆಗಿ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರತಕ್ಕಂತಹ ರೀಜನ್ ಒಳಗೆ ತಳ್ಳುತ್ತಾ ಇದ್ದಾರೆ. ಸೊ ಇಂಥ ಕೇಸಲ್ಲಿ ಚಾರ್ಜ್ಡ್ ಪಾರ್ಟಿಕಲ್ ಸರ್ಕ್ಯುಲರ್ ಪಾತ್ ಅಲ್ಲಿ ಮೂವ್ ಆಗುತ್ತೆ, ಮತ್ತು ಅದರ ರೇಡಿಯಸ್ ಏನಂತ ಗೊತ್ತಿದೆ ನಮಗೆ, r is equal to mv divided by qb. ಇಲ್ಲಿ m ಅನ್ನೋದೇನಾಯ್ತು, ಮಾಸ್ ಆಫ್ ದಿ ಚಾರ್ಜ್ಡ್ ಪಾರ್ಟಿಕಲ್, v ಅನ್ನೋದೇನಾಯ್ತು, ಸ್ಪೀಡ್ ಆಫ್ ದಿ ಚಾರ್ಜ್ಡ್ ಪಾರ್ಟಿಕಲ್, q ಅನ್ನೋದು ಚಾರ್ಜ್ ಆಫ್ ದಿ ಚಾರ್ಜ್ಡ್ ಪಾರ್ಟಿಕಲ್, b ಅನ್ನೋದು ಎಕ್ಸ್ಟರ್ನಲ್ ಯೂನಿಫಾರ್ಮ್ ಮ್ಯಾಗ್ನೆಟಿಕ್ ಫೀಲ್ಡ್. ಇಲ್ಲಿ ನ್ಯೂಮರೇಟರ್ ಅಲ್ಲಿ ಮಾಸ್ ಇಂಟು ವೆಲಾಸಿಟಿ ಅಂತಿದೆ, ಅದನ್ನ ಲೀನಿಯರ್ ಮೊಮೆಂಟಮ್ ಅಂತ ಬರ್ಕೊಳ್ಬಹುದು. ಲೀನಿಯರ್ ಮೊಮೆಂಟಮ್ ನ ನಾವು ಇನ್ ಟರ್ಮ್ಸ್ ಆಫ್ ಕೈನೆಟಿಕ್ ಎನರ್ಜಿ ಬರೀತೀನಿ ಅಂದ್ರೆ √2mk ಅಂತ ಬರ್ಕೊಳ್ಬಹುದು. ಹಾಗಾಗಿ ರೇಡಿಯಸ್ಗೆ ಇನ್ನೊಂದು ಫಾರ್ಮುಲಾ ಬಂತು, ಏನದು, √2mk ಡಿವೈಡೆಡ್ ಬೈ qb. ನಾನು ಕೈನೆಟಿಕ್ ಎನರ್ಜಿನ ಇನ್ ಟರ್ಮ್ಸ್ ಆಫ್ ಆಕ್ಸಲರೇಟಿಂಗ್ ಪೊಟೆನ್ಷಿಯಲ್ ಬರೀತೀನಿ ಅಂದ್ರೆ k ಬದಲು q ಇಂಟು v ಅಂತ ಬರೀಬಹುದು. ಸೊ ಹಾಗಾಗಿ r ಗೆ ಇನ್ನೊಂದು ಫಾರ್ಮುಲಾ ಬಂತು, r is equal to √2mqv ಡಿವೈಡೆಡ್ ಬೈ
QB. ಈಗ ಆರ್ಗೂ ಮತ್ತು ಆಕ್ಸಲರೇಟಿಂಗ್ ಪೊಟೆನ್ಷಿಯಲ್ಗೂ ಇರುವ ರಿಲೇಷನ್ ನಮಗೆ ಬಹಳ ಚೆನ್ನಾಗಿ ಗೊತ್ತಾಯಿತು. R is directly proportional to root of accelerating potential. So accelerating potential 4 times ಆದರೆ ರೇಡಿಯಸ್ ಎಷ್ಟು ಟೈಮ್ ಆಗುತ್ತೆ? 2 times ಆಗುತ್ತೆ. ಸೊ ನಮಗೆ ಸರಿಯಾದ ಆಯ್ಕೆ ಆಪ್ಷನ್ ಬಿ. A cyclotron's oscillator frequency is 10 MHz and the operating magnetic field is 0.66 Tesla. If the radius of its disc is 60 cm, then the kinetic energy of the proton beam produced by the accelerator is. Charged particle cyclotron ಇಂದ ಹೊರಗೆ ಬಂದಾಗ ಅದಕ್ಕಿರ್ತಕ್ಕಂತಹ ಕೈನೆಟಿಕ್ ಎನರ್ಜಿ ನಾವು ಈ ಫಾರ್ಮುಲಾ ಯೂಸ್ ಮಾಡಿ ಕ್ಯಾಲ್ಕುಲೇಟ್ ಮಾಡ್ತೀವಿ. K is equal to Q square B square R square divided by 2m. ಇಲ್ಲಿ Q ಅಂದ್ರೆ ನಾವು ಯಾವ ಚಾರ್ಜ್ ಪಾರ್ಟಿಕಲ್ನ ಆಕ್ಸಲರೇಟ್ ಮಾಡ್ತಿದೀವೋ ಅದರ ಚಾರ್ಜ್. ಬಿ ಅಂದ್ರೆ ಸೈಕ್ಲೋಟ್ರಾನ್ ಒಳಗಡೆ ಇರತಕ್ಕಂತಹ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಆರ್ ಅಂದ್ರೆ ರೇಡಿಯಸ್ ಆಫ್ ಡೀಸ್ ಆಫ್ ದಿ ಸೈಕ್ಲೋಟ್ರಾನ್. ಎಂ ಅಂದ್ರೆ ಮಾಸ್ ಆಫ್ ದಿ ಚಾರ್ಜಡ್ ಪಾರ್ಟಿಕಲ್ ವಿಚ್ ಇಸ್ ಆಕ್ಸಲರೇಟೆಡ್ ಬೈ ಸೈಕ್ಲೋಟ್ರಾನ್. ಇದಕ್ಕೆಲ್ಲ ಸಬ್ಸ್ಟಿಟ್ಯೂಟ್ ಮಾಡಿ ಸಾಲ್ವ್ ಮಾಡಿದ್ರೆ ನಮಗೆ ಆನ್ಸರ್ ಜೋಲ್ ಅಲ್ಲಿ ಬರ್ತದೆ. ನಮಗೆ ಡೈರೆಕ್ಟ್ ಆಗಿ ಎಲೆಕ್ಟ್ರಾನ್ ವೋಲ್ಟ್ ಇಂದ ಆನ್ಸರ್ ಸಿಗಬೇಕು ಅಂದ್ರೆ ಇದನ್ನ ಡಿವೈಡೆಡ್ ಬೈ ಇ ಅಂದ್ರೆ ಚಾರ್ಜ್ ಆಫ್ ಎಲೆಕ್ಟ್ರಾನ್ ಇಂದ ನಾವು ಡಿವೈಡ್ ಮಾಡಬೇಕು. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. ಪ್ರೋಟಾನ್ ನಾವು ಆಕ್ಸಲರೇಟ್ ಮಾಡ್ತಾ ಇರೋದು, ಹಾಗಾಗಿ ಕ್ಯೂ ಏನಾಗುತ್ತೆ ಅದು ಪ್ರೋಟಾನ್ ಚಾರ್ಜ್. ಅದ್ರ ವ್ಯಾಲ್ಯೂ ನಮ್ಗೆ ಗೊತ್ತಿದೆ 1.6 into 10⁻⁻19 ಕೂಲಮ್. ಅದನ್ನು ಸ್ಕ್ವೇರ್ ಮಾಡ್ತಾ ಇದ್ದೀನಿ ಇಂಟು ಬಿ ಸ್ಕ್ವೇರ್. ಮ್ಯಾಗ್ನೆಟಿಕ್ ಫೀಲ್ಡ್ ಎಷ್ಟು ಕೊಟ್ಟಿದ್ದಾರೆ? 0.66 ಟೆಸ್ಲಾ ಅಂತ ಕೊಟ್ಟಿದ್ದಾರೆ, ಅದನ್ನು ಕೂಡ ಸ್ಕ್ವೇರ್ ಮಾಡಬೇಕು. ಆರ್ ರೇಡಿಯಸ್ ಆಫ್ ಡೀಸ್ ನ 60 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ 0.6 ಮೀಟರ್ ಆಯ್ತು, ಅದನ್ನು ಕೂಡ ಸ್ಕ್ವೇರ್ ಮಾಡಬೇಕು. ಡಿವೈಡೆಡ್ ಬೈ 2 ಇಂಟು ಮಾಸ್ ಆಫ್ ಪ್ರೋಟಾನ್. ಮಾಸ್ ಆಫ್ ಪ್ರೋಟಾನ್ ಎಷ್ಟಿರುತ್ತೆ? 1.67 ಇಂಟು 10⁻⁻27 kg ಇಂಟು ಚಾರ್ಜ್ ಆಫ್ ಎಲೆಕ್ಟ್ರಾನ್. ಚಾರ್ಜ್ ಆಫ್ ಎಲೆಕ್ಟ್ರಾನ್ ಎಷ್ಟಿದೆ? 1.6 ಇಂಟು 10⁻⁻19 ಕೂಲಮ್. ಇದನ್ನ ನಾವು ರಫ್ ಆಗಿ ಸಾಲ್ವ್ ಮಾಡಿದ್ರೆ ಆನ್ಸರ್ ನಿಯರರ್ ಟು 7 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಬರುತ್ತೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಸಿ. Needles N1, N2 and N3 are made of a ferromagnetic, a paramagnetic and a diamagnetic substance respectively. A magnet when brought close to them will. ಇಲ್ಲಿ ನಮ್ಗೆ ಗೊತ್ತಿರೋ ಫ್ಯಾಕ್ಟ್ಸ್ ಏನಿದೆ ನೋಡಿ. ಫೆರೋಮ್ಯಾಗ್ನೆಟ್ಸ್ ನ ಮ್ಯಾಗ್ನೆಟ್ ಜೊತೆಗೆ ತಂದಾಗ ಅದು ಸ್ಟ್ರಾಂಗ್ ಆಗಿ ಅಟ್ರಾಕ್ಟ್ ಆಗುತ್ತೆ. ಪ್ಯಾರಾಮ್ಯಾಗ್ನೆಟ್ ನ ಮ್ಯಾಗ್ನೆಟ್ ಜೊತೆ ತಂದ್ರೆ ಅದು ವೀಕ್ ಆಗಿ ಅಟ್ರಾಕ್ಟ್ ಆಗುತ್ತೆ. ಅದೇ ನಾವು ಡಯಾಮ್ಯಾಗ್ನೆಟ್ ನ ಮ್ಯಾಗ್ನೆಟ್ ಜೊತೆ ತಂದಾಗ ಅದು ವೀಕ್ ಆಗಿ ರಿಪೆಲ್ ಆಗುತ್ತೆ. ಸೊ ಸರಿಯಾದ ಆಯ್ಕೆ ಆಪ್ಷನ್ ಬಿ. ದಿ ಸ್ಟ್ರೆಂತ್ ಆಫ್ ದಿ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್ ಈಸ್. ಆಪ್ಷನ್ ಎ ಕಾನ್ಸ್ಟೆಂಟ್ ಎವ್ರಿವೇರ್ ಅಂತ ಕೊಡ್ತಾ ಇದ್ದಾರೆ, ಈ ಮಾಹಿತಿ ತಪ್ಪು. ಆಪ್ಷನ್ ಬಿ 0 ಎವ್ರಿವೇರ್ ಅಂತ ಹೇಳ್ತಾ ಇದ್ದಾರೆ, ಈ ಮಾಹಿತಿ ಕೂಡ ತಪ್ಪು. ಆಪ್ಷನ್ ಸಿ ಹ್ಯಾವಿಂಗ್ ವೆರಿ ಹೈ ವ್ಯಾಲ್ಯೂ ಅಂತ ಹೇಳ್ತಾ ಇದ್ದಾರೆ, ಇಲ್ಲ, ಅದರ ವ್ಯಾಲ್ಯೂ ಯಾವ ರೀತಿ ಬರುತ್ತೆ ಅಂದ್ರೆ ಸರ್ಟನ್ ಫ್ರಾಕ್ಷನ್ಸ್ ಆಫ್ 10⁻⁻4 ಟೆಸ್ಲಾ ಅಂದ್ರೆ ಫ್ರಾಕ್ಷನ್ ಆಫ್ ಎ ಗಾಸ್ ಅಲ್ಲಿ ಬರುತ್ತೆ. ಹಾಗಾಗಿ ಆಪ್ಷನ್ ಸಿ ಕೂಡ ತಪ್ಪು. ಆಪ್ಷನ್ ಡಿ ವೇರಿಂಗ್ ಫ್ರಮ್ ಪ್ಲೇಸ್ ಟು ಪ್ಲೇಸ್ ಆನ್ ದಿ ಅರ್ತ್ ಸರ್ಫೇಸ್ ಅಂತ ಇದೆ, ಈ ಮಾಹಿತಿ ಸರಿಯಾಗಿದೆ. ಸರಿಯಾದ ಆಯ್ಕೆ ಆಪ್ಷನ್ ಡಿ. A jet plane having a wingspan of 25 meters is traveling horizontally towards east with a speed of 3600 km per hour. If the Earth's magnetic field at the location is 4 into 10⁻⁻4 Tesla and the angle of dip is 30 degree, then the potential difference between the ends of the wing is. ಇಲ್ಲಿ ಮೊದಲು ಸ್ಪೀಡ್ ನ ನಾವು ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡೋಣ. ಕೊಟ್ಟಿರೋ ಮಾಹಿತಿ ಏನು? 3600 ಕಿಲೋಮೀಟರ್ ಪರ್ ಅವರ್. ಇದನ್ನ ಮೀಟರ್ ಪರ್ ಸೆಕೆಂಡ್ ಕನ್ವರ್ಟ್ ಮಾಡಬೇಕು ಅಂದ್ರೆ 5/18 ಇಂದ ಮಲ್ಟಿಪ್ಲೈ ಮಾಡಬೇಕು. ಇದನ್ನು ಸಾಲ್ವ್ ಮಾಡಿದ್ರೆ ನಮಗೆ 1000 ಮೀಟರ್ ಪರ್ ಸೆಕೆಂಡ್ ಅಂತ ಆಗುತ್ತೆ.
ಸೊ ಸ್ಪೀಡ್ ಆಫ್ ಜೆಟ್ ಪ್ಲೇನ್ ಏನಾಯಿತು 1000 ಮೀಟರ್ ಪರ್ ಸೆಕೆಂಡ್. ಇಲ್ಲಿ ಜೆಟ್ ಪ್ಲೇನ್ ಹೋಗಬೇಕಾದ್ರೆ ಅದು ವರ್ಟಿಕಲ್ ಕಾಂಪೊನೆಂಟ್ ಆಫ್ ಅರ್ತ್ ಮ್ಯಾಗ್ನೆಟಿಕ್ ಫೀಲ್ಡ್ನ ಕಟ್ ಮಾಡುತ್ತೆ. ಹಾಗಾಗಿ ವರ್ಟಿಕಲ್ ಕಾಂಪೊನೆಂಟ್ ಗೊತ್ತಾದರೆ ನಮಗೆ ಇಂಡ್ಯೂಸ್ಡ್ ಇ ಎಮ್ ಎಫ್ ಕಂಡುಹಿಡಿಬೋದು ಅಥವಾ ಮೋಷನಲ್ ಇ ಎಮ್ ಎಫ್ ಕಂಡುಹಿಡಿಬೋದು. ಸೊ ಬಿ ವಿಗೆ ಫಾರ್ಮುಲಾ ಏನಂತ ಗೊತ್ತಿದೆ ನಮಗೆ, ಬಿ ಸೈನ್ ಥೀಟಾ. ಇಲ್ಲಿ ಬಿ ಅನ್ನೋದೇನೋ ಅರ್ತ್ಸ್ ಮ್ಯಾಗ್ನೆಟಿಕ್ ಫೀಲ್ಡ್, ಅದನ್ನು 4 × 10⁻⁻⁴ ಟೆಸ್ಲಾ ಅಂತ ಕೊಟ್ಟಿದ್ದಾರೆ. ಸೈನ್ ಥೀಟಾ, ಥೀಟಾ ಅಂದರೆ ಏನು, ಅದು ಆಂಗಲ್ ಆಫ್ ಡಿಪ್. ಸೊ ಸೈನ್ ಥೀಟಾ ಏನು, ಸೈನ್ 30 ಡಿಗ್ರಿ ಆಯಿತು. ಸೊ ಹಾಗಾಗಿ ಇದನ್ನು ಸಾಲ್ವ್ ಮಾಡಿದ್ರೆ ಸೈನ್ 30 ಡಿಗ್ರಿ ನಮಗೆ 1/2 ಅಂತ ಗೊತ್ತಿದೆ. ಸೊ ಹಾಗಾಗಿ ಸಾಲ್ವ್ ಮಾಡಿದ್ರೆ 2 × 10⁻⁻⁴ ಟೆಸ್ಲಾ ಬರುತ್ತೆ ವರ್ಟಿಕಲ್ ಕಾಂಪೊನೆಂಟ್. ಸೊ ಈಗ ಇಂಡ್ಯೂಸ್ಡ್ ಇ ಎಮ್ ಎಫ್ ಅಥವಾ ಮೋಷನಲ್ ಇ ಎಮ್ ಎಫ್ಗೆ ಫಾರ್ಮುಲಾ ಏನಿದೆ, ಬಿ ವಿ ಎಲ್ ವಿ. ಸೊ ಬಿ ವಿ ಏನಂತ ಗೊತ್ತಾಗಿದೆ, 2 × 10⁻⁻⁴ ಟೆಸ್ಲಾ. ಎಲ್ ಅನ್ನೋದು ಲೆಂತ್ ಆಫ್ ದಿ ವಿಂಗ್ ಸ್ಪ್ಯಾನ್, ಅದನ್ನ 25 ಮೀಟರ್ ಅಂತ ಕೊಟ್ಟಿದ್ದಾರೆ. ವಿ ಏನಾಯ್ತು 1000 ಮೀಟರ್ ಪರ್ ಸೆಕೆಂಡ್. ಸೊ 25 × 2 ಎಷ್ಟಾಯ್ತು 50, 50 × 1000 ಏನಾಯ್ತು 50,000. ಸೊ ಇಂಟು 10⁻⁻⁴ ಇದೆ, ಎಲ್ಲ ಸೇರಿಸಿ ಸಾಲ್ವ್ ಮಾಡಿದ್ರೆ 5 ವೋಲ್ಟ್ ಅಂತ ಬರುತ್ತೆ. ಆಪ್ಷನ್ ಬಿ ಸರಿಯಾದ ಆಯ್ಕೆ. ವಿಚ್ ಆಫ್ ದಿ ಫಾಲೋಯಿಂಗ್ ರಿಪ್ರೆಸೆಂಟ್ಸ್ ದಿ ವೇರಿಯೇಷನ್ ಆಫ್ ಇಂಡಕ್ಟಿವ್ ರಿಯಾಕ್ಟೆನ್ಸ್ ವಿತ್ ದಿ ಫ್ರೀಕ್ವೆನ್ಸಿ ಆಫ್ ದಿ ವೋಲ್ಟೇಜ್ ಸೋರ್ಸ್? ಇಂಡಕ್ಟಿವ್ ರಿಯಾಕ್ಟೆನ್ಸ್ ಮತ್ತು ಫ್ರೀಕ್ವೆನ್ಸಿ ಆಫ್ ದಿ ಎಸಿ ವೋಲ್ಟೇಜ್ ಸೋರ್ಸ್ ನಡುವೆ ಇರತಕ್ಕಂಥ ಫಾರ್ಮುಲಾ XL = 2πμL. ಇಲ್ಲಿ L ಅನ್ನೋದು ಇಂಡಕ್ಟೆನ್ಸ್ ಆಫ್ ದಿ ಇಂಡಕ್ಟರ್ ಮತ್ತು ಅದು ಕಾನ್ಸ್ಟೆಂಟ್ ಆಗಿರುತ್ತೆ. ಹಾಗಾಗಿ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಮತ್ತು ಫ್ರೀಕ್ವೆನ್ಸಿ ಆಫ್ ಎಸಿ ಸೋರ್ಸ್ ನಡುವೆ ಇರತಕ್ಕಂಥ ರಿಲೇಷನ್ ಈ ತರ ಇದೆ. XL ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ಫ್ರೀಕ್ವೆನ್ಸಿ. ಸೊ ಹಾಗಾಗಿ ನೇಚರ್ ಆಫ್ ದಿ ಗ್ರಾಫ್ ಏನಿರುತ್ತೆ, ಆರಿಜಿನ್ ಇಂದ ಬರುತ್ತೆ ಗ್ರಾಫ್, ಸ್ಟ್ರೈಟ್ ಲೈನ್ ಆಗಿರುತ್ತೆ ಮತ್ತೆ ಪಾಸಿಟಿವ್ ಸ್ಲೋಪ್ ಇರುತ್ತೆ. ಸೊ ಇದನ್ನ ಸರಿಯಾಗಿ ತೋರಿಸಿರೋದು ಆಪ್ಷನ್ ಎ ನಲ್ಲಿ. ಸೊ ಸರಿಯಾದ ಆಯ್ಕೆ ಆಪ್ಷನ್ ಎ.